ಅಪರಾಧೀಕರಣ. ಮಾನ್ಯರೇ, ರಾಜಕೀಯದಲ್ಲಿ ಹೆಚ್ಚುತ್ತಿರುವ ಅಪರಾಧೀಕರಣ ಈ ವಿಷಯದ ಬಗ್ಗೆ ಮಾತನಾಡುವಾಗ ಯಾವುದನ್ನ ಅಪರಾಧ ಎನ್ಲಿ ಎಂಬ ಚಿಂತೆ ನನ್ನಲ್ಲಿ ಮೂಡ್ತಾ ಇದೆ. ಬೋಫೋರ್ಸ್ ಫಿರಂಗಿ ಹಗರಣದಲ್ಲಿ ಸಿಲುಕಿರುವವರನ್ನ ಅಪರಾಧಿಗಳನ್ನಲೇ, ತೆಹಲ್ಕಾ ಹಗರಣದಲ್ಲಿ ಲಂಚ ಸ್ವೀಕರಿಸುತ್ತಿರುವ ರಾಜಕಾರಣಿಗಳನ್ನ ಅಪರಾಧಿಗಳನ್ನಲೇ, ಬೆಸ್ಟ್ ಬೇಕರಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯನ್ನ ಪಡೆಯುವ ಸಲುವಾಗಿ ಲಂಚ ನೀಡುತ್ತಿರುವ ರಾಜಕಾರಣಿಗಳನ್ನ ಅಪರಾಧಿಗಳನ್ನಲೇ, ದನದ ಮೇವಿನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಸ್ವಾಹ ಮಾಡಿದಂತಹ ರಾಜಕಾರಣಿಗಳನ್ನ ಅಪರಾಧಿಗಳನ್ನಲೇ, ಅಥವಾ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರ ಶವ ಪೆಟ್ಟಿಗೆಯಲ್ಲಿ ಕಮಿಷನ್ ಪಡೆದಿರತಕ್ಕಂತಹ ನಿರ್ಲಜ್ಜ ರಾಜಕಾರಣಿಗಳನ್ನ ಅಪರಾಧಿಗಳನ್ನಲೇ, ಅತಂತ್ರ ರಾಜಕೀಯ ಸ್ಥಿತಿ ನಿರ್ಮಾಣವಾದಾಗ ಅನೇಕ ಎಂಪಿಗಳನ್ನ ಖರೀದಿಸಿ ಓಟು ಪಡೆದವರನ್ನ ಅಪರಾಧಿಗಳನ್ನಲೇ, ಅಥವಾ ಯೂರಿಯಾ ಹಗರಣ, ಮೇವ್ ಹಗರಣ, ಸೈಂಟ್ ಕಿಟ್ಸ್ ಹಗರಣ, ಲಕ್ಕುಬಾಯಿ ಪಾಠಕ್ ಹಗರಣ, ಬೋಫೋರ್ಸ್ ಹಗರಣಗಳಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ರಾಜಕಾರಣಿಗಳನ್ನ ಅಪರಾಧಿಗಳನ್ನಲೇ, ರಾಜಕೀಯ ಸೇಡಿಗಾಗಿ ಗ್ರಾಮಗಳನ್ನೇ ಸುಟ್ಟು ಭಸ್ಮ ಮಾಡಿದಂತಹ ರಾಜಕಾರಣಿಗಳನ್ನ ಅಪರಾಧಿಗಳನ್ನಲೇ. ನನಗೆ ಒಂದು ತಿಳಿತಾ ಇಲ್ಲ, ಇವತ್ತಿನ ದಿನ ರಾಜಕೀಯ ಅಪರಾಧಿಗಳಿಂದ ಕೂಡಿಲ್ಲ, ಬದಲಾಗಿ ರಾಜಕೀಯ ಅಪರಾಧಿಗಳಿಂದ ತುಂಬಿ ತುಳುಕ್ತಾ ಇದೆ. ಆತ್ಮೀಯರೇ, ಅದೊಂದು ಕಾಲವಿತ್ತು, ತುಂಡು ಬಟ್ಟೆ ತೊಟ್ಟ ಗಾಂಧೀಜಿ ಚರಕಾ ಚಲಾಕೆ ಲೇಂಗೆ ಸ್ವರಾಜ್ಯ ಲೇಂಗೆ ಎಂದು ಹೋರಾಡ್ತಾ ಇದ್ರು. ಆದ್ರೆ ಇಂದಿನ ರಾಜಕಾರಣಿಗಳು ಪೈಸೆ ಫೇಕ್ ಹಮ್ ಹೋಟೆಲೆಂಗೆ ಎಂದು ನಿರ್ಲಜ್ಜದಿಂದ ಓಟ್ ಕೇಳ್ತಾ ಇದ್ದಾರೆ. ಇದನ್ನ ನೋಡಿರ್ತಕ್ಕಂತಹ ಪ್ರಾಮಾಣಿಕ ರಾಜಕಾರಣಿಗಳು, ಪ್ರಜ್ಞಾವಂತ